ಸ್ನೇಹಿತರೆ, ವಿಡಿಯೋ ಸ್ಕ್ರೋಲ್ ಮಾಡಬೇಡಿ. ಇವತ್ತಿನ ಪ್ರೀತಿ ಯಾಕೆ ತುಂಬಾ ಕೊನೆವರೆಗೂ ಬರ್ತಾ ಇಲ್ಲ? ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೀವಿ. ಲಾಂಗ್ ರಿಲೇಶನ್‌ಶಿಪ್ ಆಗಿ ಯಾಕೆ ಉಳಿತಾ ಇಲ್ಲ? ಸಿಂಪಲ್ ಆಗಿ 4 ವಿಚಾರ ಹೇಳ್ತೀನಿ. ಯಾಕೆ ಇವತ್ತು ಕೊನೆವರೆಗೂ ನಿಮ್ಮ ಪ್ರೀತಿ ಉಳಿತಾ ಇಲ್ಲ? 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷದಲ್ಲಿ ಎಂಡ್ ಆಗ್ತದೆ. ಬಟ್ ಆಗಿನ ಕಾಲದಲ್ಲಿ ರಿಲೇಶನ್‌ಶಿಪ್ ಅಲ್ಲಿ ವ್ಯಾಲ್ಯೂಸ್ ಇರ್ತಾ ಇತ್ತು. ಕಾರಣ ನೋಡೋಣ ಬಾ. ಸೊ ಹಾಗಿದ್ಮೇಲೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೊನೆ ತನಕ ನೋಡಿ. ಕೌನ್ಸಿಲಿಂಗ್ ಬೇಕಾ, ನನ್ನ ಜೊತೆ ಮಾತಾಡಬೇಕು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತ ಹೇಳಿದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್, ಪ್ರೀತಿ ಲಾಂಗ್ ಲಾಸ್ಟಿಂಗ್ ಆಗಿ ಉಳಿದೇ ಇರೋದಕ್ಕೆ ಏನಂತ ಹೇಳಿದ್ರೆ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ವಾಟ್ ಇಟ್ ಮೀನ್ಸ್? ಅಟೆನ್ಷನ್ ಸ್ಪ್ಯಾನ್ ಅಂದ್ರೆ ಏನು ಅಂದ್ರೆ ಕಂಟಿನ್ಯೂಸ್ಲಿ ಫೋಕಸ್ಡ್ ಆಗಿರಲ್ಲ ಒಂದೇ ರಿಲೇಶನ್ಶಿಪ್ ಮೇಲೆ ಇವತ್ತಿನ ಜನ. ಅಂದ್ರೆ ಈಗ ಇದ್ರರ್ಥ ಬೇಗ ಬೋರ್ ಆಗ್ಲಿಕ್ಕೆ ಶುರು ಆಗತ್ತೆ ಆ ರಿಲೇಶನ್ಶಿಪ್ ಅಲ್ಲಿ. ಮೆಂಟಾಲಿಟಿ ಆಗಿದೆ, ಅವ್ರದ್ದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ ಆಗಿದೆ. ಓಕೆ ಫೈನ್, ಈ ರಿಲೇಶನ್ಶಿಪ್ ಅಲ್ಲಿ ಈ ವ್ಯಕ್ತಿ ನನ್ನ ಪಾಲಿಗೆ ಹೀಗೆ ಅಂತ ಒಂದು ಪಾಸಿಟಿವ್ ಇಲ್ಲವೇ ಇಲ್ಲ. ಓಕೆ, ಅವರನ್ನ ಜಸ್ಟ್ ಫಾರ್ ಓನ್ಲಿ ನೀಡ್ಗೋಸ್ಕರ ಇದ್ದಾರೆ. ಹಾ, ನೀಡ್ಗೋಸ್ಕರ ಮಾತ್ರ ಇದ್ದಾರೆ ಅನ್ನೋ ಒಂದು ಥಾಟ್ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನೀಡ್ ಫುಲ್ ಆದ್ಮೇಲೆ ಅವರ ಅವಶ್ಯಕತೆನೇ ಮುಗೀತು. ಆ ಒಂದು ಅಂದ್ರೆ ಅಟೆನ್ಷನ್ ಆಗಿ ಅವ್ರು ನೋಡ್ತಾ ಇಲ್ಲ ಆ ವ್ಯಕ್ತಿ ಮೇಲೆ. ಇದು ಒನ್ ಆಫ್ ದ ಮೇನ್ ರೀಸನ್ ಆಕ್ಚುಲಿ. ಅವ್ರ ಮೇಲೆ ಖುಷಿ ಇರಲ್ಲ, ಅವರಲ್ಲಿ ಪ್ಲಸ್ ನೋಡಲ್ಲ, ಎಂಥದ್ದು ಇಲ್ಲ ಲೈಫಲ್ಲಿ. ಜಸ್ಟ್ ಫಾರ್ ಓನ್ಲಿ ನೀಡೆಡ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಶಾರ್ಟ್ ಪೀರಿಯಡ್ಗೋಸ್ಕರ. ಬಿಕಾಸ್ ಆಫ್ ದಟ್ ರೀಸನ್ ಎವ್ರಿಬಡೀಸ್ ರಿಲೇಶನ್ಶಿಪ್ ಹ್ಯಾಪನಿಂಗ್ ಲೈಕ್ ದಟ್ ಓನ್ಲಿ. ಲೈಕ್ ಎಲ್ಲಾ ರಿಲೇಶನ್ಶಿಪ್ ಅಲ್ಲಿ ಇದೇ ಪ್ರಾಬ್ಲಮ್ಸ್ ಇರೋದು. ನೆಕ್ಸ್ಟ್ ಪಾಯಿಂಟ್, ಆಪ್ಷನ್ ಜಾಸ್ತಿ ಸಿಗ್ತಾ ಇದೆ ಇವತ್ತು. ಅವಾಗಿನ ಕಾಲಕ್ಕೆ ಈ ಸೋಷಿಯಲ್ ಮೀಡಿಯಾಗಳಿರಲಿಲ್ಲ. ಅವತ್ತಿನ ಕಾಲಕ್ಕೆ ವ್ಯಾಲ್ಯೂಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರು. ಅವತ್ತಿನ ಕಾಲಕ್ಕೆ ಜನಗಳ ಮೆಂಟಾಲಿಟಿ ಇಷ್ಟು ಬದಲಾವಣೆಗಳಾಗ್ತಿರ್ಲಿಲ್ಲ. ನೋಡಿ, ನಾನು ಅದೇ ಹೇಳ್ತೀನಿ, ಒಬ್ಬ ವ್ಯಕ್ತಿಯೊಟ್ಟಿಗೆ ಕನೆಕ್ಟಿವಿಟಿ ತಂದಾಗ, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಕಾಂಪ್ರಮೈಸ್ ಅಲ್ಲಿ ಬದುಕಿದಾಗ ಅಂಡ್ ಇವರೇ ಎಲ್ಲ ಅಂತ ಬಂದಾಗ, ಅವರಲ್ಲೂ ಇಬ್ಬರಲ್ಲೂ ಈ ಫೀಲ್ ಬಂದಾಗ ಡೆಫಿನೆಟ್ಲಿ ಉಳಿಯುತ್ತೆ. ಇವತ್ತು ಆಪ್ಷನ್ ತುಂಬಾ ಇರಬೇಕಾದ್ರೆ ಏನ್ ಥಿಂಕ್ ಮಾಡ್ತಾರೆ, ನೀನಿಲ್ಲ ಅಂದ್ರೆ ಇನ್ನೊಬ್ರು. ಸೊ ಈ ಆಪ್ಷನ್ಸ್ ಏನ್ ಮಾಡ್ತಿದೆ ಅವ್ರಿಗೆ ಅಂತ ಹೇಳಿದ್ರೆ, ರಿಲೇಶನ್ಶಿಪ್ ಮೇಲೆ ಫೋಕಸ್ಡ್ ಆಗಿರೋಕೆ ಅಥವಾ ರಿಲೇಶನ್ಶಿಪ್ ಮೇಲೆ ಲೈಕ್ ಅವರೇ ಸರ್ವಸ್ವ ಅನ್ಕೊಂಡಿರೋಕೆ ಆಗ್ತಿಲ್ಲ. ಎಷ್ಟೋ ಜನ ಮಿಸ್ಯೂಸ್ ಮಾಡೋರಿಗೆ ಒಳ್ಳೆಯವ್ರು ಸಿಗ್ತಾ ಇದ್ದಾರೆ, ಒಳ್ಳೆಯವರಿಗೆ ಮಿಸ್ಯೂಸ್ ಮಾಡೋರು ಸಿಗ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಜಾಸ್ತಿ ಇರಬೇಕಾದ್ರೆ ಅದು ಬಿಟ್ಟು ಬೇರೆ ಕಡೆ ಹೋಗೋದು ಒಂದು ರೀಸನ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ಈಗೋ ಹೆಚ್ಚಾಗಿ. ಇವತ್ತಿಗೆ ನಾನು ದುಡಿತಾ ಇದ್ದೀನಿ, ನೀನು ದುಡಿತಿದ್ಯಾ, ಏನು ನೀನ್ ಹಂಗಂದ್ರೆ ನಾನು ಹಂಗೇನೆ. ಸೊ ಈ ಈಗೋಗಳು ಬಂದು ಈಗೋ ಕ್ಲಾಶಸ್ಗಳಾಗಿ ಇವತ್ತು ಇಬ್ರು ಮಧ್ಯೆ ಏನಂತ ಹೇಳಿದ್ರೆ ಆ ಕ್ಲಾಶಸ್ಗಳು ನಡೆದು ನಿನ್ನಿಂದ ನೆಮ್ಮದಿ ಇಲ್ಲ. ನಿನ್ ಪಾಡಿಗೆ ನೀನಿರು. ದಿನ ಬೆಳಗಾದ್ರೆ ನಿಂದು ಕತೆ ಕೇಳಬೇಕು, ದಿನ ಬೆಳಗಾದ್ರೆ ನಿಂದು ರೋದನೆ ಕೇಳಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಒಂದು ಫಿನಾನ್ಷಿಯಲಿ ಸ್ಯಾಟಿಸ್ಫೈ ಇಲ್ಲ. ಬೇಡ, ಆಪ್ಷನ್ಸ್ ಇರೋದ್ರಿಂದ ನಾನು ಯಾಕಿರ್ಬೇಕು ನಿನ್ನ ಜೊತೆ, ನನಗೂ ಆಪ್ಷನ್ಸ್ ಇದೆಯಲ್ಲ. ಸೊ ಈ ಥಾಟ್ಸ್ ಬರೋಕ್ಕೆ ಶುರು ಆಗತ್ತೆ. ಇದೇ ಇವತ್ತಿಗೆ ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಸೊ ನೆಕ್ಸ್ಟ್ ಪಾಯಿಂಟ್, ಕಮಿಟ್ಮೆಂಟ್ ಭಯ. ಎಷ್ಟೋ ಜನಗಳಿಗೆ ಕಮಿಟ್ಮೆಂಟು ಭಯ ಇದೆ ಲಾಂಗ್ ಲಾಸ್ಟಿಂಗ್. ಹೆಂಗ್ ಕಮಿಟ್ಮೆಂಟ್ ಭಯ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಲೈಕ್ ಫಿನಾನ್ಷಿಯಲ್ ಮೇಜರ್ ಆಗಿ ಬಂದು ಇವತ್ತು ಏನಂದ್ರೆ ತುಂಬಾ ಜನಗಳಿಗೆ ಜಾಬ್ ಇಲ್ಲದೆ ಇರೋದಕ್ಕೆ ಅಥವಾ ಇರೋ ಜಾಬ್ ಅಲ್ಲಿ ಎಷ್ಟೋ ಜನಗಳಿಗೆ ಹೆಂಗೆ ಅಂತ ಹೇಳಿದ್ರೆ 15,000 ಸ್ಯಾಲ್ರಿ ಬಂದ್ರೆ 15,000 ಒಂದು ಫ್ಯಾಮಿಲಿನ ರನ್ ಮಾಡ್ಲಿಕ್ಕೆ ಆಗತ್ತೆ ಅಂದಾಗ ಅಲ್ಲಿ ಜೊತೆಗಿರೋ ವೈಫ್, ನಾನು ಎಲ್ರಿಗೂ ಹೇಳ್ತಿಲ್ಲ, ಸಪೋಸ್ ಈ ತರ ಸಿಕ್ಬಿಟ್ರೆ ನನಗಿಲ್ಲ, ಬೇಕಿದ್ದೆ ಅಂಥದ್ದೇ ಸಾರಿ ಬೇಕು, ಅಂಥದ್ದೇ ನನ್ ಗೋಲ್ಡ್ ಬೇಕು. ಪಾಪ ಯಜಮಾನ್ 15,000 ಸ್ಯಾಲ್ರಿ ತಗೊಂಡ್ ಬರ್ತಾ ಇದ್ದಾನಂದ್ರೆ ಅದನ್ನೇ ಹಠ ಮಾಡಿದ್ರೆ ಪಾಪ ಹೆಂಗೆ ಆ ಕಮಿಟ್ಮೆಂಟ್ ಬೇಕಾರದ, ಬೇಡಪ್ಪ ಈ ರಿಲೇಶನ್ಶಿಪ್ ಬೇಡ, ನನಗೆ ಬರೋದು ಸ್ಯಾಲ್ರಿ. ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಹಬ್ಬಕ್ಕೋ ಹುಣ್ಣಿಮೆಗೋ ತಗೊಂಡಾಗ ಅದರಲ್ಲಿ ಒಂದು ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಕೊಡಿಸುವಂತದನ್ನೇ ಅದರಲ್ಲೇ ಖುಷಿ ಕಾಣುವಂತ ವೈಫ್ ಇದ್ರೆ ಓಕೆ ಅಂತಾನು ಥಿಂಕ್ ಮಾಡಿ ಕಮಿಟ್ಮೆಂಟ್ ಭಯ. ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳು ಅದೇ ತರ ಥಿಂಕ್ ಮಾಡ್ತಾರೆ. ಅವ್ರಗಳ ಕಮಿಟ್ಮೆಂಟಿಗೆ ಡೆಫಿನೆಟ್ಲಿ ಹೆಂಡತಿಗೆ ಪ್ರೀತಿ ಕೊಡ್ದಿರಾ, ಟೈಮ್ ಕೊಡ್ದಿರಾ ಅಥವಾ ತುಂಬಾ ಕೇವಲ ಕೆಲವೊಂದಿಷ್ಟು ಅವರವ್ರದೇ ಕಮಿಟ್ಮೆಂಟ್ಗಳು ಭಯದಿಂದ ಎಷ್ಟೋ ರಿಲೇಶನ್ಶಿಪ್ ಅಲ್ಲೂ ಲಾಂಗ್ ಲಾಸ್ಟಿಂಗ್ ಬರ್ತಾ ಇಲ್ಲ, ತುಂಬಾ ದೂರ ಬರ್ತಾ ಇಲ್ಲ. ಇದು ಒನ್ ಆಫ್ ದ ರೀಸನ್. ಸ್ನೇಹಿತರೆ, ಈ ಮೇಜರ್ ಈ 4 ವಿಚಾರಕ್ಕೆ ಇವತ್ತು ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ 2 ವರ್ಷ 1 ವರ್ಷನಲ್ಲೇ ಬ್ರೇಕಪ್ಗಳಾಗಿ ಉಳಿದು ಹೋಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಶ್ಯಕತೆ ಮೇಲೆ ಸಂಬಂಧಗಳು ನಿಂತಿರೋದ್ರಿಂದ. ನಿಮಗೆ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಅನಿಸಿಕೆನ ಕಾಮೆಂಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.